ये 100 रुपये का है, पत्थर के साथ है, पूरा मार्बल के साथ। और ये अच्छा ಫ್ಯಾಮಿಲಿ ಬಂದಿದ್ರೆ ಎಲ್ಲ ಖಾಲಿ ಆಗ್ತಿತ್ತು ಜಾಬು. ಹೋಗಲಿಲ್ಲ, ತುಂಬ ಟೈಮ್ ಆಗುತ್ತೆ ಅಂತ ಆಗಲೇ ನಾವು. ಇವತ್ತು ಏನು ಟೈಮ್ ಆಗ್ತಿದೆ ಇವಾಗ? ನಿಮ್ಮ ಫೈರ್ ಕ್ಯಾಂಪ್ ಎಲ್ಲಿಗೆ ಬಂದು ಸರ್? ನಮ್ಮ ಬಸ್ಸನ್ನ ಅಡುಗೆ ಮಾಡಿದ್ದೀವಿ. ಸೊ ತಿಂಡಿ ಎಲ್ಲ ತಿಂದು ಅಲ್ಲಿಂದ ಹೊರಟು ಆಲ್ಮೋಸ್ಟ್ 400 ಕಿಲೋಮೀಟರ್ ಟ್ರಾವೆಲ್ ಮಾಡಿ ನಾವು ಬಂದಿದ್ದು ಮಧ್ಯಪ್ರದೇಶ. ಆದಮೇಲೆ ಜಬಲ್ಪುರ್ ಹತ್ರ ಒಂದು ಗುಗ್ರು ಫಾಲ್ಸ್ ಅಂತ ಇದೆ. ಗುಗ್ರು ಫಾಲ್ಸ್ ನೀವು ನೋಡ್ಬೋದು, ಈಗ ನನ್ನ ಮುಂದೆ ಕಾಣಿಸ್ತಾ ಇದೆ. ಸೂಪರ್ಬ್ ಆಗಿದೆ ವ್ಯೂ, ನೀವು ನೋಡ್ಕೊಂಬನ್ನಿ. ಸೊ ಅಲ್ಲಿಂದ 4 ಕಿಲೋಮೀಟ್ರು ಬೀಡಾ ಘಾಟ್ ಅಂತ ಇಲ್ಲೊಂದು ಫಾಲ್ಸ್ ಕೂಡ ಇದೆ. ತುಂಬ ಜನ ಬಂದಿದ್ದಾರೆ ಇಲ್ಲಿ, ಅಲ್ಲಿ ತುಂಬ ಜನ ಇರಲಿಲ್ಲ. अंदर घुसते ना आइए सर, अगर नेम दिखाना हो तो ऑर्डर दे जाइए ना, वापसी आने में तैयार मिलेगा। देख लीजिए कैसा मिलता है, तो लिख कर दिया जाएगा जो भी नेम बोलेगा। अभी आप ऑर्डर करके जाएंगे, रिटर्न में चलेगा, और ऐसे भी कंप्लीट करके देते हैं। देखिए आप, ऐसा भी बनता है और ऐसे में ही बनता है। खाली ऑर्डर करने दिन में। हाँ, कब तक बनेगा? अभी आप ऑर्डर करके जाएंगे, रिटर्न में मिल जाएगा। ये कितना का है? जैसे ये पायल, ये 100 रुपये का है, पत्थर के साथ है, पूरा मार्बल के साथ। और ये अक्षर के साथ है, ये 50 रुपये अक्षर बनता है, मार्बल पे पूरा कट होकर। ಇಲ್ಲಿ ಅಂಗಡಿಗಳು ತುಂಬ ಇದ್ದವು, ಶಾಪಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ಬಟ್ ನಾವು ಎಷ್ಟೇ ಜನ ಬಂದಿದ್ದರಿಂದ ನಾವು ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಇದೇ ಫ್ಯಾಮಿಲಿ ಬಂದಿದ್ದರೆ ಎಲ್ಲ ಖಾಲಿ ಆಗ್ತಿತ್ತು ಜಾಬು. ಸೊ ಸಿಕ್ಕಾಪಟ್ಟೆ ಅಂಗಡಿ ಇತ್ತು, ಇಲ್ಲಿ ನೀವು ಶಾಪಿಂಗ್ ಮಾಡಬೇಕಾದ್ರೆ ಮಾಡ್ಬೋದು. ಹಾಗೆಯೇ ಇಲ್ಲಿ ರೋಪ್ ಕಾರ್ ಕೂಡ ಇತ್ತು, ಮೇಲ್ಗಡೆ ನೀವು ನೋಡ್ಬೋದು, ಅಲ್ಲಿ ಹೋಗ್ತಾ ಇತ್ತು ಎಲ್ಲ ಥರ. ಅಲ್ಲಿ ನಾವು ಹೋಗಲಿಲ್ಲ, ತುಂಬ ಟೈಮ್ ಆಗುತ್ತೆ ಅಂತ. ಆಗಲೇ ನಾವು ಇನ್ನು ಸ್ವಲ್ಪ ಹೊತ್ತಿಗೆ ಕತ್ಲಾಗೋ ಮೂಮೆಂಟಲ್ಲಿತ್ತು, ಅದಕ್ಕೋಸ್ಕರ ನಾವೇನು ಅಲ್ಲಿ ಹೋಗಲಿಲ್ಲ. ಅಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ತುಂಬ ಆಟೋ ಸಾಮಾನುಗಳೆಲ್ಲ ಇದ್ವು. ಹಾಗೆ ರೀಲ್ಸ್ ಮಾಡೋಕ್ಕೆಲ್ಲ ಅವಕಾಶ ಇತ್ತು. ಆ ಕಡೆ ಇಲ್ಲಿ ರೌಂಡಾಗಿ ತಿರುಗ್ತಿತ್ತು ಫೋನು, ಆ ಥರ ಎಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಸೊ ಮುಂದೆ ಹೋಗಿದ ತಕ್ಷಣವೇ ಕಾಣಿಸೋದು ನಿಮಗೆ ಫಾಲ್ಸು. ನಾವು ಬನ್ನಿ ತೋರಿಸ್ತೀನಿ. ಆಗ್ತಾ ಇದೆ. ಒಳ್ಳೆದಿರುತ್ತೆ ಸ್ವಲ್ಪ ಬಜ್ಜಿ. ಕುಕ್ಕರ್ ಇಟ್ಟಿದ್ದೀರಿ ಅಂದ್ರಪ್ಪ, ನಿಮ್ಮ ಸ್ಟೋವ್ ಒಂದು ಸ್ವಲ್ಪ ತೋರಿಸ್ರಿ ನಮಗೆ. ರುಬ್ಬಿ ಕೊಡಪ್ಪ ರಾಜ. ಈಗ ಅನ್ನ ರೆಡಿ ಆಗ್ತಾ ಇದೆ. ಇವಾಗ ಎಲ್ಲಿದ್ದೀವಿ ನಾವು? ಒಂದು ಸ್ವಲ್ಪ ವೀಕ್ಷಕರಿಗೆ ಹೇಳ್ತೀರಾ? ಈಗ ಎಲ್ಲಿ ಲೊಕೇಶನ್? ನೀವು ಗಾಡಿ ಹೊಡಿತಾ ಇದ್ದಾರೆ, ನೀವು ಹೇಳ್ಬೇಕು ಈಗ ಬಸವರಾಜ್ ಅವರೇ. ನಾವು ನಾಗ್ಪುರಿಂದ 150 ಕಿಲೋಮೀಟರ್ ದೂರ ಇದ್ದೀವಿ. ಓಕೆ, मध्य प्रदेश।
ಈಗ ಆಲ್ಮೋಸ್ಟ್ ನಾಗ್ಪುರ್ ಹೋಗಿ ಗೋರೆಗಾಂವ್ ಇವತ್ತಿನ ಡೇ ಎಂಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ನೀವು ನೋಡ್ತಿದ್ದೀರಾ. ಎಂಡ್ ಮಾಡೋದು ಇನ್ನೂ ಲೇಟ್, ಊಟಕ್ಕಾದ್ಮೇಲೆ ಎಂಡ್ ಮಾಡೋಣ. ಓಕೆ, ಇವತ್ತು ಏನು ಟೈಮ್ ಆಗ್ತಿದೆ ಇವಾಗ? ಈಗ 10 ಗಂಟೆ. 9:45 ಈಗ, ರಾತ್ರಿ 9:45 ಈ ಟೈಮು. ಶನಿವಾರ ರಾತ್ರಿ 9:45 ಆಗಿದೆ. ನಾಗ್ಪುರಿಂದ 150 ಕಿಲೋಮೀಟರ್ ದೂರ ಇದೆ. ಬಂದ್ಬಿಟ್ಟು 22 ಮಧ್ಯಪ್ರದೇಶದಲ್ಲಿ ಇದ್ರೆ ಗದ್ಲ. ಹಾಂ. ಇದು ಒಂದು ಹೊಲದಲ್ಲಿ ಇದೀವಿ ನಾವು ಇವಾಗ. ಒಂದು ಹೊಲದಲ್ಲಿ ಡಾಬಾ ಪಕ್ಕ ಯಾವುದೋ ಒಂದು ಔಷಧಿ ಗಾಡಿ ಈಗ ನಾಗ್ಪುರಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಂತ ಇದ್ದೀರಾ? ನಾಗ್ಪುರಿಂದ ಹೈದ್ರಾಬಾದ್. ಏನು ಹೈದ್ರಾಬಾದ್ ಬರ್ತಾ ಲಾತೂರ್ ಮೇಲೆ ಬಂದ್ರೆ ಈಗ ರೂಟ್ ಚೇಂಜ್, ಒಂದೇ ಬೋರ್ ಆಗಿದೆ ಒಂದೇ ರೋಡಲ್ಲಿ. ಹೈದ್ರಾಬಾದ್ ನೋಡ್ಕೊಂಡು ಹಂಗೆ ಬಳ್ಳಾರಿಯಿಂದ ದಾವಣಗೆರೆ ರೀಚ್ ಆಗ್ತೀವಿ. ಓಕೆ. ನಿಮ್ಮ ಟ್ರಿಪ್ ಬಗ್ಗೆ ಏನು ಹೇಳ್ತೀರಾ ಚೇತನ್ ಅವರೇ? ಟ್ರಿಪ್ ಬಗ್ಗೆ ಇವಾಗ ಹೇಳಲ್ಲ, ಬೆಳಗ್ಗೆ ಹೇಳ್ತೀನಿ. ನಾಳೆ ಸಾಯಂಕಾಲ ಹೇಳ್ತೀರಾ? ಇವಾಗ ರೈಸ್ ರೆಡಿ ಆಗೋರ್ಗು ಒಂದು ಸ್ವಲ್ಪ ನಿಮ್ಮ ಅನುಭವದ ಬಗ್ಗೆ ಶೇರ್ ಮಾಡಿ, ನಿಮ್ಮ ನುಡಿಮುತ್ತುಗಳಿಂದ. ಬರ್ರಿ ಹೇಳಕ್ 1-2 ಹಾಕ್ತಿದ್ರಾ? ಎಣ್ಣೆ ಏನು ಮಾಡ್ತಿರೋದು ಈಗ? ಪುಳಿಯೋಗರೆ ಸ್ವಲ್ಪ ಎಣ್ಣೆ ಹಿಡಿಯುತ್ತೆ ಸಾಕು, ಭಾಳ ಎಣ್ಣೆ ಹಾಕ್ಬೋದು. ನೆಕ್ಸ್ಟ್ ಶೇಂಗಾ ಬೀಜ ಸ್ವಲ್ಪ ಕಾಯಿಲಿ. ಹಾಕ್ಬಿಡಿ, ಸಾಕು. ಭಾಳ ಬೇಕಂದಲ್ಲ ಮತ್ತೆ ತೀಸ್ಕೊಟ್ರೆ. ಇವಾಗ ಇದು ಏನು, ಎಷ್ಟು ಜನಕ್ಕೆ ಇದು ಅಡುಗೆ? ನಾವು 3 ಜನಕ್ಕೆ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದೀನಿ. ಹಾಕಿ ಎಲ್ರಿಗೂ ಚೆನ್ನಾಗಿ ತುಂಬ ಚೆನ್ನಾಗಿ ಆಗಬೇಕು ಅಡುಗೆ. ಬಸವರಾಜ್ ಅವರು ಫೈರ್ ಕ್ಯಾಂಪಿಂಗ್ ಹೋಗ್ತಾ ಇದ್ದಾರೆ. ವಿಡಿಯೋ ಸ್ಟಾರ್ಟ್ ಮಾಡಿ. ಫೈರ್ ಕ್ಯಾಂಪ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಬಸವರಾಜ್ ಅವರು. ಸ್ಟೋವ್ ಕೊಡ್ರಲ್ಲ ಸ್ವಲ್ಪ ಬೆಂಕಿ ಅಲ್ಲಿ ಹೋಟ್ಲಲ್ಲಿ ಕಟ್ಟಾಡ್ರಿ ಅದನ್ನ. ಅಡ್ಡಾಡ ತಡಿಯಲೆ. ಅಡಿಗೆ ಸಿಗಾಕತ್ತಾವು ಈಗೆಲ್ಲ ಸುಮಾರು ಅದಾ? ಇಲ್ಲ, ಆಗಿರ್ತವೆ ಜಾಸ್ತಿ. ಎಣ್ಣೆಗೆ ಸಾಗಿರ್ತದೆ, ಸ್ವಲ್ಪ ಹಚ್ಕೊಂತ. ನಿಮ್ಮ ಫೈರ್ ಕ್ಯಾಂಪ್ ಎಲ್ಲಿಗೆ ಬಂತು ಸರ್? ಎಣ್ಣೆಲಿ ಅಂತೀರಿ? ನಾನು ಇದನ್ನ ಈ ಕ್ಯಾಂಪಿಂಗ್ ವಿಡಿಯೋಸ್ಗಳು ಮಾಡ್ತಾರೆ ನೋಡು, ಅದನ್ನು ನೋಡಿ ತಗೊಂಡೆ ನಾನು. ಹೊರಗೆ ಅಡುಗೆ ಮಾಡೋಕೆ ಹೋಗೋಣ ಅಂತ ಮಾಡ್ತಿದ್ವಲ್ಲ ಈಗ. ಅದು ಈ ಫಸ್ಟ್ ಹೊರಗೆ ಅಡುಗೆಗೆ ಹೋಗೋದಕ್ಕಿಂತ ನಮ್ಮ ಟ್ರಿಪ್ಪಿಗೆ ಇದು ಫಸ್ಟ್ ಹೆಲ್ಪ್ ಆಗಿದೆ. ವಿಡಿಯೋ ಆನ್ ಐತೆ? ಅದಕ್ಕೆ ಬ್ಯಾಟ್ರಿ ಜಾಸ್ತಿ ಇರ್ತದೆ. ಎನಫ್ ಮ್ಯಾನ್ ಅನ್ನೋದು ಸಾಕು. ಅಷ್ಟು ನಮ್ಮ ಬಸ್ಸನ್ನು ಅಡುಗೆ ಮಾಡಿದ್ದೀವಿ ಇಲ್ಲ ಬಸ್ಸ? ನೋಡಿ ಇನ್ನೂ ಎಷ್ಟಾಯ್ತು ಅದು ಗೊಜ್ಜು? ಹೌದಾ, ಗೊಜ್ಜು ಭಾಳ ಆಯ್ತಲ್ಲ. ಪ್ಯಾಕೆಟ್ ಫೈರ್ ಕ್ಯಾಂಪ್ ರೆಡಿ ಆಗ್ತೈತಾ? ಎಸ್. ಹಿಂಗೆ ಪುಳಿಯೋಗರೆ ಚಿಕನ್ ಸೂಪರ್, ತುಂಬ ಚೆನ್ನಾಗಿದೆ. ತಿಂದ್ರೆ ಇಲ್ಲೇನ ಸುಮ್ಮನೆ ಹೇಳ್ತೀರಲ್ಲ? ಮಿಶ್ರ ಖಾರ ತಗೊಳ್ಳಿ. ಚೆನ್ನಾಯ್ತು. 2 ಹಾಕಿದ್ರೆ ಕಮ್ಮಿ ಆಡೋದು. ತಿಂಡಿನ ಊಟ ಥರ ಮಾಡಿ ಮತ್ತು ಕಾಫಿನೂ ಜೊತೆಗೆ ಮಾಡಿಕೊಂಡು ಕಾಫಿ ಕುಡಿದು ಫೈರ್ ಕ್ಯಾಂಪ್ ಜೊತೆ ಸೂಪರಾಗಿತ್ತು. ನೀವು ನೋಡಿ. ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತಾ? ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.